ನಮಸ್ಕಾರ ಕರ್ನಾಟಕ, ನಾನು ಅಭಿಷೇಕ್ ಜಗದೀಶ್. ಸೊ ಇವತ್ತು ನಾವು ಮಂತ್ರಾಲಯ ಸೀರೀಸ್ನ ಡೇ 2 ಅಲ್ಲಿದ್ದೀವಿ. ಸೊ ಇವತ್ತು ಮಂತ್ರಾಲಯದಲ್ಲಿ ಏನೇನು ಮಾಡ್ತೀವಿ ಅಂದರೆ ರಾಯರ ದರ್ಶನ, ಅದರ ಜೊತೆಗೆ ಸುತ್ತಮುತ್ತಲಿರುವಂತಹ ಪ್ರದೇಶಗಳು ಅಥವಾ ಸ್ಥಳಗಳು ಏನೇನಿರುತ್ತೋ ಎಲ್ಲದನ್ನ ಕವರ್ ಮಾಡುವಂಥ ಪ್ಲ್ಯಾನ್ ಇದೆ. ಎಷ್ಟರ ಮಟ್ಟಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗುತ್ತೆ ಅಷ್ಟು ನೋಡಿಕೊಂಡು ಬೇರೆ ಬೇರೆ ಪ್ಲೇಸಸ್ಗೆ ಹೋಗೋ ಪ್ರಯತ್ನ ಮಾಡ್ತೀವಿ. ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಭಾಳ ರಶ್ ಇದೆ. ನಾನು ಸ್ವಲ್ಪ ದೇವಸ್ಥಾನದಿಂದ ಈ ಕಡೆ ಇದ್ದೀನಿ, ಹಾಗಾಗಿ ಇಲ್ಲಿ ನಿಮಗೆ ರಶ್ ಕಮ್ಮಿ ಕಾಣಿಸ್ತಾ ಇದೆ. ಕೊನೆ ತನಕ ವಾಚ್ ಮಾಡಿ. ಬಹಳ ಸುಂದರವಾಗಿರುವಂಥ ಪುಷ್ಕರಣಿ ನೋಡ್ತಾ ಇದ್ದೀರಾ, ಅಲ್ಲಿ ತನಕ ಇದೆ. ಮಧ್ಯದಲ್ಲಿ ಒಂದು ಮಂಟಪ ಕೂಡ ಇದೆ. ಇದರ ಜೊತೆಗೆ ಮುಂದೆ ಈ ರೀತಿಯ ದೃಶ್ಯ ನಿಮಗೆ ಸಿಗ್ತಾ ಇದೆ ನೋಡೋಕ್ಕೆ. ನಾವು ಒಂದು ಮಠದ ರೂಮ್ನ ಬುಕ್ ಮಾಡಿದ್ವಿ, ಸೊ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿದೆ ಅಂತ. ಭಾಳ ಚೆನ್ನಾಗಿದೆ ಇಲ್ಲಿನ ಸದ್ಯದ ವಾತಾವರಣ, ಖುಷಿ ಆಗುತ್ತೆ. ಇಲ್ಲಿಗೆ ಕರ್ನಾಟಕ ಅಷ್ಟೇ ಅಲ್ಲ, ಎಷ್ಟೊಂದು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಜನ. ಕರ್ನಾಟಕದವರೇ ಜಾಸ್ತಿ ನಿಮಗೆ ಸಿಗೋದು ಇಲ್ಲಿ ಎಲ್ಲ. ಇದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಗೆ ಸೇರುತ್ತೆ ಅಂತ ಹೇಳ್ತಾರೆ. ಮಂತ್ರಾಲಯದಲ್ಲಿ ನಿಮಗೆ ಆಲ್ಮೋಸ್ಟ್ ಕನ್ನಡಿಗರೇ ಸಿಗೋದು. ಆದರೂ ಕೂಡ ನಿಮಗೆ ದೇಶದ ಮೂಲೆ ಮೂಲೆಗಳಿಂದ ಕೂಡ ಭಕ್ತರು ರಾಯರಿಗೆ ನಡ್ಕೊಳ್ಳೋದು, ರಾಯರಿಗೆ ಪೂಜೆ ಮಾಡೋದನ್ನ ಕಾಣ್ಬೋದು. ಯಾಕಂದರೆ ಅಷ್ಟು ಜನ ಭಕ್ತರಿದ್ದಾರೆ, ಅವ್ರನ್ನ ಅಷ್ಟು ಜನ ನಂಬ್ತಾರೆ. ಸೊ ಇದ್ರ ಜೊತೆಗೆ ಇಲ್ಲೊಂಥರ ನೆಮ್ಮದಿ ಇದೆ, ಯಾಕಂದರೆ ಅಷ್ಟು ಎನರ್ಜಿ ಇರುವಂಥ ಒಂದು ಸ್ಥಳ ಇದು, ಧಾರ್ಮಿಕ ಕ್ಷೇತ್ರ. ಅದ್ರ ಜೊತೆಗೆ ಇನ್ನೊಂದು ವಿಷಯ ಏನಂದರೆ, ವಿಶೇಷವಾಗಿ ಒಂದು 20 ವರ್ಷ ಆದಮೇಲೆ ನಾನು ಮಂತ್ರಾಲಯಕ್ಕೆ ಬರ್ತಾ ಇರೋದು. ನನ್ನ ಬಾಲ್ಯದಲ್ಲಿ ಕೂದಲು ತೆಗೆಸಿರೋದು ಇದೇ ಮಂತ್ರಾಲಯದಲ್ಲೇ. ಈಗ ನಾನು ಸದ್ಯಕ್ಕೆ ಮಂತ್ರಾಲಯದ ಆವರಣದಲ್ಲಿ ಇದ್ದೀನಿ. ನಿಮಗೆ ಇಲ್ಲಿನ ವಾತಾವರಣ ತೋರಿಸ್ತೀನಿ, ನೀವೇ ನೋಡಿ. ಇದು ಸದ್ಯದ ಮಂತ್ರಾಲಯದ ವಾತಾವರಣ. ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಶ್ ಇದ್ದೇ ಇದೆ, ಕ್ರೌಡ್ ಇದ್ದೇ ಇದೆ. ಆದರೂ ಸಹ ಯಾವುದೇ ಅಡಚಣೆ ಇಲ್ಲದೆ ಚೆನ್ನಾಗಿ ದರ್ಶನ ಆಗಲಿ ಅಂತ ಅಂದ್ಕೊಂಡು ಒಂದು ಆಂಬ್ಯುಲೆನ್ಸ್ ಕೂಡ ಇಟ್ಟಿದ್ದಾರೆ, ಹಾಗೆ ಒಂದು ಬಗ್ಗಿ ಕೂಡ ಇಟ್ಟಿದ್ದಾರೆ ವಯಸ್ಸಾದವರಿಗೆ ಹೆಲ್ಪ್ ಆಗಲಿ ಅಂತ. ಅದನ್ನ ಬಂದಾಗ ಎಲ್ಲರೂ ಉಪಯೋಗಿಸ್ಕೊಳ್ಳಿ, ವಯಸ್ಸಾದವ್ರು ಮಾತ್ರ. ಒಳಗೆ ಒಳ್ಳೆ ದರ್ಶನನೂ ಆಯ್ತು, ಹಾಗೆ ಕ್ಯೂ ಇದ್ದಿದ್ರಿಂದ ಟೈಮ್ ಕೂಡ ತಗೊಳ್ತು. ರಾಯರ ದರ್ಶನ ಪಡ್ಕೊಂಡು ಒಳಾಂಗಣದಲ್ಲಿ ಕೂತ್ಕೊಂಡು ತೀರ್ಥ ಹಾಗೆ ಮಂತ್ರಾಕ್ಷತೆಯನ್ನು ಇಸ್ಕೊಂಡು ಹೊರಗಡೆ ಬಂದ್ವಿ. ಎಲ್ರಿಗೂ ನಮಸ್ಕಾರ. ಈಗ ನಾನು ಮಂತ್ರಾಲಯ ಮಠದ ಆವರಣದಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿದೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಬಂದೆ ಹೊರಗಡೆ. ದರ್ಶನ ಒಂದು ಮಟ್ಟಿಗೆ ಚೆನ್ನಾಗಾಯ್ತು, ಯಾಕಂದರೆ ಇವತ್ತು ಗುರುವಾರ ಬೇರೆ, ಪೀಕ್ ಟೈಮು, ರಶ್ ಇದ್ದೇ ಇರುತ್ತೆ. ಎಲ್ಲ ಕಡೆಗಳಿಂದನೂ ಬಂದಿರ್ತಾರೆ ಜನ. ಸೊ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀನಿ. ಈಗ ಮಧ್ಯಾಹ್ನ ಎಷ್ಟು ಬಿಸಿಲಿದೆಯೋ, ಬೆಳಗ್ಗೆ ಅಷ್ಟೇ ಚಳಿ ಇತ್ತು ಗುರು. ಒಂದು 16 ಡಿಗ್ರಿ ಸೆಲ್ಸಿಯಸ್ ಇತ್ತು. ಆದ್ರೂ ಇಲ್ಲಿನ ಪವರ್, ಇಲ್ಲಿನ ಎನರ್ಜಿ, ಇಲ್ಲಿನ ವೈಬು ಎಲ್ಲನೂ ಮರ್ಸ್ಬಿಡುತ್ತೆ. ಸೊ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದಮೇಲೆ ಬೇರೆ ಬೇರೆ ಯಾವ್ಯಾವ ಪ್ಲೇಸಸ್ಗೆ ಹೋಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋಣ. ಇನ್ನು ಪ್ಲ್ಯಾನ್ ತುಂಬ ಇದೆ, ನೋಡೋಣ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ ಅಂತ. ಸೊ ಇದು ಮಂತ್ರಾಲಯದ ಈಗಿನ ವಾತಾವರಣ. ಅಲ್ಲಿ ಪರಿಮಳ ಪ್ರಸಾದ ಅಂತ ಏನು ಸಿಗುತ್ತೆ ಮಂತ್ರಾಲಯದಲ್ಲಿ, ಇಲ್ಲಿ ಕೊಡ್ತಾ ಇದ್ದಾರೆ. ದರ್ಶನಕ್ಕೆ ಎಷ್ಟು ರಶ್ ಇತ್ತೋ ಪ್ರಸಾದ ಇಸ್ಕೊಳ್ಳೋಕ್ಕೂ ಅಷ್ಟೇ ರಶ್ ಇತ್ತು. ಬಹಳಷ್ಟು ಆರ್ಟ್ ವರ್ಕ್ಸ್ಗಳನ್ನ ಕೂಡ ನೀವು ಕಾಣ್ಬೋದು ಇಲ್ಲಿ. ಕೂದಲು ತೆಗ್ಸೋಕಂತ ಫಸ್ಟ್ ಟೈಮ್ ಬಂದಿದ್ದು ಬಿಟ್ರೆ ಮಂತ್ರಾಲಯಕ್ಕೆ ಬಂದಿರೋದು ಒಂಥರ ಇದೆ ನನ್ನ ಫಸ್ಟ್ ಅಫಿಷಿಯಲ್ ವಿಸಿಟ್ ಅಂತ ಹೇಳ್ತೀನಿ. ಅವಾಗಿಂದ ಏನೂ ನೆನಪಿಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನನ್ನ ಅಪ್ಪ ಅಮ್ಮ ಹೇಳ್ದಂಗೆ ಅವಾಗ ಈ ಥರ ಎಲ್ಲ ಏನೇನೂ ಇರಲಿಲ್ಲಂತೆ, ಭಾಳ ಸಿಂಪಲ್ ಆಗಿತ್ತು. ಈಗ ಸ್ವಲ್ಪ ಚೆನ್ನಾಗಿ ಮಾಡಿ ರಿನೋವೇಷನ್ ಎಲ್ಲ ಮಾಡಿದ್ದಾರೆ. ಇವಾಗೂ ಚೆನ್ನಾಗಿದೆ, ಅವಾಗೂ ಚೆನ್ನಾಗಿತ್ತು, ಚೆನ್ನಾಗಿದ್ದೇ ಇರುತ್ತೆ. ಸೊ ಇಲ್ಲೊಂದು ಆರ್ಟ್ ವರ್ಕ್ ಇದೆ, ಅದನ್ನ ನಿಮಗೆ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೀವೇ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಸಂಜೆ ಮೇಲೆ ಒಂದು ಬೇರೆ ಲೋಕನೇ ಸೃಷ್ಟಿಯಾಗಿರುತ್ತೆ ಇಲ್ಲಿ. ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಲೈಟಿಂಗ್ ಆನ್ ಮಾಡಿರ್ತಾರೆ. ಮಿಸ್ ಮಾಡ್ಕೋಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ತಪ್ಪದೆ ಶೇರ್ ಮಾಡಿ.